ವನ್ಯಜೀವಿ ಸಂಪತ್ತನ್ನ ರಕ್ಷಣೆ ಮಾಡುವುದು ಸರ್ಕಾರ ಹಾಗೂ ಆಳುವ ವರ್ಗಕ್ಕೆ ಮಾತ್ರ ಸವಾಲಾಗಿಲ್ಲ, ಅಧಿಕಾರಿಗಳಿಗೂ ಅಷ್ಟೇ ದೊಡ್ಡ ಸವಾಲಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ 30ಕ್ಕೂ ಹೆಚ್ಚು ಜಿಂಕೆ ಕೊಂಬುಗಳನ್ನ ಇಲ್ಲಿ ಸಾಗಿಸಬೇಕು ಅನ್ನುವಂತಹ ದೊಡ್ಡ ಪ್ಲಾನ್ ಅನ್ನ ಸ್ಮಗ್ಲಿಂಗ್ ತಂಡ ಮಾಡಿಕೊಂಡಿರುತ್ತೆ. ಬಟ್ ಅಷ್ಟರಲ್ಲಾಗಲೇ ಅಲರ್ಟ್ ಆದಂತಹ ಪೊಲೀಸರು ಅವರನ್ನ ಹಿಡಿದಿದ್ದಾರೆ. ಹಾಗಾದ್ರೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ವನ್ಯಜೀವಿ ಸಂಪತ್ತು ಯಾವ ಪ್ರಮಾಣದಲ್ಲಿ ಲಭ್ಯ ಆಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅಕ್ರಮ ಜಿಂಕೆ ಕೊಂಬುಗಳ ಸಾಗಾಟ, ಇಬ್ಬರು ಅಂದರ್ ಬಸ್ನಲ್ಲಿ ಸಾಗಾಟ ಮಾಡುವಾಗ ತಗಲಾಕೊಂಡ ಸ್ಮಗ್ಲರ್ಸ್ 1, 2, 3, 4, 5 ಇಷ್ಟೇ ಅಲ್ಲ, ಬರೋಬ್ಬರಿ 33 ಜಿಂಕೆ ಕೊಂಬುಗಳು, ಎಲ್ಲವೂ ಒರಿಜಿನಲ್. ಇದೆಲ್ಲವನ್ನ ನೋಡ್ತಿದ್ರೆ ಪ್ರಾಣಿ ಸಂರಕ್ಷಣೆ ಇಲಾಖೆಯಿಂದ ಪ್ರಾಣಿಗಳ ಅವಶೇಷಗಳನ್ನ ಎಕ್ಸಿಬಿಷನ್ ನಲ್ಲಿ ಇಟ್ಟಿರೋದಾಗ ಕಾಣಿಸ್ತಿದೆ ಅಲ್ವಾ? ಆದ್ರೆ ಇದು ಎಕ್ಸಿಬಿಷನ್ ನಲ್ಲಿ ಇಟ್ಟಿರೋದಲ್ಲ, ಬದಲಾಗಿ ಪ್ರಾಣಿ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿ ದಂಧೆ ಮಾಡ್ತಾ ಇದ್ದ ಇಬ್ಬರಿಂದ ಸೀಸ್ ಮಾಡಿರುವ ಜಿಂಕೆಗಳ ಅವಶೇಷಗಳು. ಅಂದ್ಹಾಗೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸರ ಕಾರ್ಯಾಚರಣೆಯ ಫಲ ಇದು. ಅಕ್ರಮವಾಗಿ ಪ್ರಾಣಿ ಅವಶೇಷಗಳನ್ನ ಸಾಗಾಟ ಮಾಡಿ ಮಾರಾಟ ಮಾಡೋಕೆ ಮುಂದಾಗಿದ್ದ ಇಬ್ಬರನ್ನ ಬಂಧಿಸಿರುವ ಕಾಡುಗೋಡಿ ಪೊಲೀಸರು ಅವರಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ 33 ಜಿಂಕೆ ಕೊಂಬುಗಳು ಹಾಗೂ 6 ಜಿಂಕೆ ಬುರುಡೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಣಿಂದರ್ ಹಾಗೂ ರೆಹಮತ್ತುಲ್ಲಾನನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಂಧ್ರದ ಗೋದಾವರಿ ಸೇರಿ ಬೇರೆ ಬೇರೆ ಕಡೆಯಿಂದ ಕರ್ನಾಟಕದ ಮೈಸೂರು ಸೇರಿ ಹಲವೆಡೆ ಅವಶೇಷಗಳನ್ನ ಮಾರಾಟ ಮಾಡ್ತಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇಂತಹ ದಂಧೆ ನಡೆಸ್ತಾ ಇರೋರು ಇವುಗಳನ್ನ ಸಾಗಾಟಕ್ಕೆ ಬಳಸಿದ್ದು ಬಸ್ಗಳನ್ನ. ರಾಜಾರೋಷವಾಗಿ ಖಾಸಗಿ ಬಸ್ನಲ್ಲಿ ಜಿಂಕೆಯ ಕೊಂಬು ಹಾಗೂ ಬುರುಡೆಗಳನ್ನ ಆರೋಪಿಗಳು ಆಂಧ್ರದಿಂದ ಕರ್ನಾಟಕಕ್ಕೆ ಸಾಗಾಟ ಮಾಡ್ತಿದ್ರು. ಯಾರು ಖರೀದಿ ಮಾಡ್ತಾರೋ ಅವರಿಗೆ ಒಂದೊಂದು 40 ರಿಂದ 50 ಸಾವಿರಕ್ಕೆ ಮಾರಾಟ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ರು ಅನ್ನೋದು ತನಿಖೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ನೋಡಿದ ಹಾಗೆ ಈ ವನ್ಯಜೀವಿ ಜಿಂಕೆಗಳನ್ನು ಬೇಟೆಯಾಡಿ ಆ ಜಿಂಕೆ ಕೊಂಬುಗಳನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡಿರ್ತಕ್ಕಂಥ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾಡುಗೋಡೆ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರಿಂದ ತಲೆಬುರುಡೆ ರಹಿತ 33 ಮತ್ತು ತಲೆಬುರುಡೆ ಇರತಕ್ಕಂಥದ್ದು 6, ಒಟ್ಟು 39 ಈ ರೀತಿಯ ವನ್ಯಜೀವಿಗಳ ಒಂದು ಇದನ್ನ ವಶಪಡಿಸಿಕೊಂಡಿದ್ದಾರೆ. ಜಿಂಕೆ ಕೊಂಬುಗಳನ್ನ ಆಂಧ್ರ ಪ್ರದೇಶದಿಂದ ಇಲ್ಲಿ ತಂದು ಮಾರಲಿಕ್ಕೆ ಬರ್ತಾ ಇದೆ. 40 ರಿಂದ 50 ಸಾವಿರ ಒಂದು ಜಿಂಕೆ ಕೊಂಬು ಮಾರಾಟಕ್ಕಿಂತ ಮುಂಚೆನೆ ಸಿಗಾಕೊಂಡಿದೆ. ಕಸ್ಟಮರ್ಸ್ ಕೂಡ ಆರೋಪಿ ಮಾಡಿದ್ದಾರೆ. ಇಬ್ಬರನ್ನ ಬಂಧಿಸಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಂಧನವಾಗಿದ್ದು ಇಬ್ಬರೇ ಆದ್ರೂ ಇವರಿಂದ ದೊಡ್ಡ ಗ್ಯಾಂಗ್ ಇರೋದಂತೂ ನಿಜ. ಸದ್ಯ ಆ ಗ್ಯಾಂಗ್ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.